ಹೊರಗಡೆ ಜೋರಾಗಿ ಮಳೆ ಬರ್ತಿರುವಾಗ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಈ ರೀತಿ ಬಿಸಿ ಬಿಸಿಯಾಗಿರುವಂತಹ ರಾಗಿ ಮುದ್ದೆ ಅದರ ಜೊತೆ ತರಕಾರಿ ಸಾಂಬಾರು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟಾಗಿ ಈಸಿಯಾಗಿ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು 2 ರಾಗಿ ಮುದ್ದೆ ಮಾಡ್ತಿರೋದ್ರಿಂದ ಒಂದು ಕಡಾಯಿಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಗ್ಯಾಸ್ ಫ್ಲೇಮ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ನೀರು ಸ್ವಲ್ಪ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪನೂ ಕೂಡ ಗಂಟುಗಳು ಇಲ್ಲದೆ ಇರೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟುಗಳಿದ್ಬಿಟ್ರೆ ಮುದ್ದೆ ಮಾಡುವಾಗ ಮತ್ತೆ ಗಂಟಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೂ ಕೂಡ ಗಂಟು ಇಲ್ಲದೆ ಇರೋ ರೀತಿ ಸ್ಪೂನಿಂದ ಅಥವಾ ಯಾವುದಾದ್ರೂ ಒಂದು ಸ್ಪ್ಯಾಚುಲಾಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ, ಒಂದು ಚಿಟಿಕೆಯಷ್ಟು. ಕಲ್ಲು ಉಪ್ಪು ಹಾಕೋದ್ರಿಂದ ಗಂಟು ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ. ಅದಕ್ಕೋಸ್ಕರ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಬಿಡದೇ ಇರೋ ರೀತಿ ಈ ರೀತಿ ಗಂಜಿ ಬರೋವರೆಗೂ ಅಥವಾ ಕುದಿಯೋವರೆಗೂ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೀವು ನೋಡಬಹುದು ಚೆನ್ನಾಗಿ ಕುದೀತಾ ಇದೆ. ಇವಾಗ ರಾಗಿ ಗಂಜಿ ರೀತಿ ಆಗಿದೆ. ಇವಾಗ ಇದಕ್ಕೆ ನೀವು ಯಾವ ಗ್ಲಾಸ್ನಲ್ಲಿ ಅಥವಾ ಯಾವ ಬೌಲಲ್ಲಿ ನೀರನ್ನು ಸೇರಿಸ್ಕೊಳ್ತಿದ್ದೀರೋ ಅದೇ ಬೌಲಲ್ಲಿ ಅಥವಾ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಈ ರೀತಿ ಮಧ್ಯಭಾಗಕ್ಕೆ ನಾನು ಹಾಕ್ಕೊಳ್ತಿದ್ದೀನಿ. ಆ ಕಡೆ ಈ ಕಡೆ ಎಲ್ಲೂ ಕೂಡ ಹಾಕಬಾರ್ದು. ಆ ಕಡೆ ಈ ಕಡೆ ಎಲ್ಲ ಕಡೆ ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ ನಾವು ರಾಗಿ ಮುದ್ದೆ ತಿರುವಾಗ. ಅದಕ್ಕೋಸ್ಕರ ಮಧ್ಯಕ್ಕೆ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಎಲ್ಲಿವರೆಗೂ ಅಂದರೆ ಮೀಡಿಯಂ ಫ್ಲೇಮ್ನಲ್ಲಿ 5 ನಿಮಿಷದವರೆಗೂ ಕುದಿಯೋದಕ್ಕೆ ಬಿಡಬೇಕು. 2 ಮುದ್ದೆ ಆಗಿರೋದ್ರಿಂದ ಬೇಗ ಆಗಿಬಿಡುತ್ತೆ. ಮುದ್ದೆ ಸಾಫ್ಟಾಗಿರಬೇಕು ಅಂದರೆ, ಶೈನಿಂಗ್ ಆಗಿರಬೇಕು ಅಂದರೆ ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಅಥವಾ ಎಣ್ಣೆನೂ ಕೂಡ ಹಾಕ್ಕೊಳ್ಬಹುದು. ನೀವು ನೋಡಬಹುದು ಚೆನ್ನಾಗಿ ಬಬಲ್ಸ್ ಬರ್ತಿದೆ. ಹಾಗೆಯೇ ಮುದ್ದೆ ಕುದಿಯುವಾಗ ನಮಗೆ ಘಮ್ ಅನ್ನತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ನೀವು ಇವಾಗ ಇದಕ್ಕೆ ಮುದ್ದೆ ಎಲ್ಲ ಚೆನ್ನಾಗಿ ಕುದ್ದಾದಮೇಲೆ, ಅಂದರೆ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಒಂದು ಸ್ಪ್ಯಾಚುಲಾಯಿಂದ ನಾನು ಈ ರೀತಿ ರೌಂಡ್ ಶೇಪಲ್ಲಿ, ರೌಂಡ್ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾವು ಉಪ್ಪಿಟ್ಟು ಮಾಡ್ತೀವಲ್ವ, ಅದೇ ರೀತಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಸ್ವಲ್ಪನೂ ಕೂಡ ಗಂಟುಗಳಾಗಲ್ಲ. ಗಂಟುಗಳಾಗದೇ ಇರೋ ರೀತಿ ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ರಾಗಿ ಮುದ್ದೆ ಮಾಡೋದು ತುಂಬಾ ಈಸಿ. ಕೆಲವರು ಮುದ್ದೆ ಕೋಲಿಂದ ಮಾಡ್ತಾರೆ, ಕುಕ್ಕರಿಂದನೂ ಕೂಡ ಮಾಡ್ತಾರೆ. ಈ ರೀತಿ ಸ್ಪೂನಿಂದನೂ ಕೂಡ ಕಡಾಯಿನಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಮಿತ್ಕೊಳ್ಬೇಕು. ನಾನಿಲ್ಲಿ ಮತ್ತೇನೂ ಕೂಡ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಬಹುದು. ಕೈನಲ್ಲಿ ಮುಟ್ಟು ನೋಡಿದಾಗ ಹಿಟ್ಟು ಕೈಗೆ ಅಂಟಬಾರ್ದು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಈ ರೀತಿ ಹದವಾಗಿ ಮಿತ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮತ್ತೆ ಒಂದು 2-3 ನಿಮಿಷ ಈ ರೀತಿ ಸ್ಪ್ಯಾಚುಲಾಯಿಂದನೇ ಕಲಿಸ್ಕೊಳ್ಬೇಕು ಅಥವಾ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಕಡೆ ಏನು ಹೇಳ್ತೀರಾ ಆ ರೀತಿ ಇದನ್ನು ಮಾಡ್ಕೊಳ್ಬಹುದು. ಸ್ವಲ್ಪನೂ ಕೂಡ ಗಂಟುಗಳಾಗಲ್ಲ. ಗಂಟುಗಳಾದ್ರೂ ಕೂಡ ಈ ರೀತಿ ಸ್ಪ್ಯಾಚುಲಾಯಿಂದ ನಾವು ಅದನ್ನು ಒಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಅಥವಾ ತಟ್ಟೆ ಅಥವಾ ಈ ರೀತಿ ರೊಟ್ಟಿ ಮಣೆ ಇದ್ದರೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು, ನಿಮಗೆ ಎಷ್ಟು ಸೈಜ್ಗೆ ಬೇಕು ಅಂದರೆ ಯಾವ ಸೈಜ್ಗೆ ಮುದ್ದೆ ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ, ಅಂದರೆ ಬಾಲ್ ರೀತಿ ಇದನ್ನು ಕಟ್ಕೊಳ್ಬೇಕು. ಸಾಫ್ಟಾಗಿರುತ್ತೆ. ನಿಮಗೆ ಚಿಕ್ಕ ಮಕ್ಕಳಿಗೆ ಮಾಡ್ಕೊಡೋದಾದರೆ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಡಿ. ಇಲ್ಲಿ ಏನಾದರೂ ಕ್ರ್ಯಾಕ್ ಆದರೆ ಅಥವಾ ಏನಾದರೂ ಸ್ವಲ್ಪ ಬಿರುಕು ಥರ ಬಿಟ್ಟರೆ ಅದನ್ನು ನೀವು ತೆಕ್ಕೊಳ್ಬಹುದು. ನಾನಿಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ತೆಗೆದಿಟ್ಕೊಂಡು ಈ ರೀತಿ ಬಾಲ್ ಶೇಪಲ್ಲಿ ಇದನ್ನು ಮುದ್ದೆನ ಕಟ್ಟಿಟ್ಕೊಳ್ಬಹುದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ರಾಗಿ ಮುದ್ದೆ ಸೇವಿಸೋದ್ರಿಂದ. ಇದ್ರ ಜೊತೆಗೆ ನಿಮಗೆ ತರಕಾರಿ ಸಾಂಬಾರು ಇಷ್ಟ ಇದ್ದರೆ ತರಕಾರಿ ಸಾಂಬಾರು ಕೂಡ ಹಾಕ್ಕೊಳ್ಬಹುದು, ಅಥವಾ ನೀವು ನಾನ್ ವೆಜ್ ಇಷ್ಟಪಡೋದಾದರೆ ಚಿಕನ್, ಮಟನ್ ಸಾಂಬಾರು ಕೂಡ ಮಾಡಿಕೊಂಡು ತಿನ್ನಬಹುದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.